ಸ್ನೇಹಿತರೆ, ಕೆಲವು ಪ್ರಾಬ್ಲಮ್ಗಳ ಸೊಲ್ಯೂಷನ್ ನಮ್ಮ ಮುಂದೆನೇ ಇರುತ್ತೆ. ಅದನ್ನ ನಾವು ಅಬ್ಸರ್ವ್ ಮಾಡಿರಲ್ಲ, ಫಜಿತಿಗೆ ಬಿದ್ದೋಗ್ಬಿಟ್ಟಿರ್ತೀವಿ. ಈ ಕತೆ ಕೇಳಿದ್ಮೇಲೆ ನಿಮ್ಗೂ ಅನ್ಸುತ್ತೆ ಕೆಲವೊಂದ್ ಬಾರಿ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಎಷ್ಟು ಈಸಿ ಆಗಿರುತ್ತಾ ಗುರು ಅಂತ. ಈ ಕತೆ ನಿಮ್ಮ ಜೀವನದ ಕೊನೆಯ ತನಕ ತುಂಬಾನೇ ಕೆಲಸಕ್ಕೆ ಬರುತ್ತೆ. ಸೊ ಈ ವಿಡಿಯೋನ ಕೊನೆಯ ತನಕ ನೋಡಿ. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ತುಂಬಾನೇ ದುಡ್ಡಿರುವಂತಹ ವ್ಯಕ್ತಿ, ಆಸ್ತಿ ಪಾಸ್ತಿ ಏನು ಕಡಿಮೆ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಆ ವ್ಯಕ್ತಿಗೆ ಯಾವುದೇ ಒಂದು ರೀಸನ್ ಇಂದ ಕಣ್ಣಿನ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ, ಕಣ್ಣು ಉರಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ವ್ಯಕ್ತಿ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ. ಆದ್ರೆ ಆ ಡಾಕ್ಟರ್ಗೆ ಆ ಕಣ್ಣುಗಳಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಮೊದಲೇ ಈ ವ್ಯಕ್ತಿ ತುಂಬಾನೇ ದುಡ್ಡಿರೋನು, ಹಾಗಾಗಿ ವಿದೇಶಕ್ಕೆ ಹೋಗ್ತಾನೆ ತನ್ನ ಕಣ್ಣುಗಳನ್ನ ಚಿಕಿತ್ಸೆ ಮಾಡಿಸೋದಕ್ಕೆ, ತನ್ನ ಕಣ್ಣುಗಳಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಒಬ್ಬ ದೊಡ್ಡ ಡಾಕ್ಟರ್ ಹತ್ರ ಭೇಟಿ ಆಗ್ತಾನೆ. ಆ ದೊಡ್ಡ ಡಾಕ್ಟರು ಇವರಿಗೆ ಚಿಕಿತ್ಸೆಯನ್ನ ಕೊಟ್ಟು ಹೇಳ್ತಾರೆ, ನಿಮ್ಮ ಕಣ್ಣುಗಳಲ್ಲಿ ಅಲರ್ಜಿ ಇದೆ, ನೀವು ಹಸಿರು ಬಣ್ಣವನ್ನ ಬಿಟ್ಟು ಬೇರೆ ಯಾವ ಬಣ್ಣವನ್ನ ಜಾಸ್ತಿ ಹೊತ್ತು ನೋಡೋ ಹಾಗಿಲ್ಲ. ಒಂದು ವೇಳೆ ನೋಡಿದ್ದೆ ಆದ್ರೆ ಇನ್ನಷ್ಟು ಜಾಸ್ತಿ ಆಗತ್ತೆ, ಇದರಿಂದ ನಿಮ್ಮ ಕಣ್ಣುಗಳು ಕೂಡ ಇನ್ನಷ್ಟು ಹಾಳಾಗ್ತಾ ಹೋಗ್ತವೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸಿಕೊಂಡ ಆ ವ್ಯಕ್ತಿ ಮರಳಿ ತನ್ನ ಊರಿಗೆ ಬಂದು ಏನ್ ಮಾಡ್ತಾನೆ ಅಂತ ಅಂದ್ರೆ, ಆ ಊರಿನ ಬೆಸ್ಟ್ ಪೇಂಟರ್ಸ್ ಗಳನ್ನೆಲ್ಲ ಕರೆಸ್ತಾನೆ. ಡೈಲಿ ನಾನು ಯಾವ ಯಾವ ಜಾಗಗಳಿಗೆ ಹೋಗ್ತಾ ಇರ್ತೀನಿ ಅದನ್ನೆಲ್ಲವನ್ನ ಹಸಿರು ಬಣ್ಣದ ಪೇಂಟ್ ಮಾಡಿ ಅಂತ. ಆ ಎಲ್ಲ ಜಾಗದಲ್ಲಿ ನಾನು ಯಾವ ವಸ್ತುಗಳನ್ನ ಮುಟ್ತೀನಿ ಆ ವಸ್ತುಗಳಿಗೆಲ್ಲ ಹಸಿರು ಬಣ್ಣವನ್ನ ಬಳಿರಿ ಅಂತ ಹೇಳ್ತಾನೆ. ನಾನು ಎಲ್ಲೇ ನೋಡಿದ್ರು ಕೂಡ ಹಸಿರು ಬಣ್ಣನೇ ಕಾಣ್ಬೇಕು ನನಗೆ. ಈ ಗೋಡೆ, ಮನೆ, ಕಾರು ಎಲ್ಲ ಹಸಿರು ಬಣ್ಣ. ಯಾವುದೇ ಒಂದು ವಸ್ತು ನನಗೆ ಹಸಿರು ಬಣ್ಣದ ಹೊರತಾಗಿ ಕಾಣಬಾರ್ದು ಅಂತ ಆರ್ಡರ್ ಮಾಡ್ತಾನೆ. ಇದಕ್ಕೋಸ್ಕರ ತುಂಬಾನೇ ದುಡ್ಡನ್ನ ಖರ್ಚು ಮಾಡ್ತಾನೆ ಕೂಡ. ಆದ್ರೂ ಕೂಡ ಕೆಲವು ವಸ್ತುಗಳನ್ನ ಹಸಿರು ಬಣ್ಣವಾಗಿ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ಫಾರ್ ಎಕ್ಸಾಂಪಲ್, ಆಕಾಶ ನೋಡಿದ್ರೆ ಆಕಾಶ ನೀಲಿಯಾಗೆ ಕಾಣುತ್ತೆ. ಊಟ ಮಾಡಬೇಕು ಅಂತಂದ್ರೆ ಎಲ್ಲವೂ ಕೂಡ ಹಸಿರಾಗಿರೋಕೆ ಸಾಧ್ಯ ಇಲ್ಲ. ತನ್ನ ಬಾಡಿ ಅಂದ್ರೆ ತನ್ನ ಸ್ಕಿನ್ ಅನ್ನ ನೋಡಿದ್ರೆ ಹಸಿರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಟೆಕ್ನಿಕಲಿ ಇದೊಂದು ಇಂಪಾಸಿಬಲ್ ಅಂತ ಅನ್ಸುತ್ತೆ. ಒಂದು ಕಡೆ ಎಲ್ಲ ದುಡ್ಡನ್ನ ವ್ಯಕ್ತಿ ಹತ್ರ ಹೋಗಿ ಹೇಳ್ತಾನೆ, ಇದೆಲ್ಲವನ್ನ ಹಸಿರು ಬಣ್ಣವಾಗಿ ಮಾಡುವುದರ ಅವಶ್ಯಕತೆ ಆದ್ರೂ ಏನಿತ್ತು? ಇದಕ್ಕೊಂದು ಸಿಂಪಲ್ ಮತ್ತು ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಸೊಲ್ಯೂಷನ್ ಇದೆ ನನ್ನ ಹತ್ರ. ಇದಕ್ಕೋಸ್ಕರ ಯಾಕಿಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಂದಾಗ ಆ ಶ್ರೀಮಂತ ವ್ಯಕ್ತಿ ಆಶ್ಚರ್ಯದಿಂದ ಕೇಳ್ತಾನೆ, ಏನ್ ಸಿಂಪಲ್ ಸೊಲ್ಯೂಷನ್ ನನ್ಗೂ ಹೇಳಿ ಅಂತ ಅಂದಾಗ, ಇಷ್ಟೆಲ್ಲ ಖರ್ಚು ಮಾಡುವುದರ ಬದಲಾಗಿ ನೀವು ಒಂದು ಹಸಿರು ಗಾಜಿನ ಕನ್ನಡಕವನ್ನ ತಗೊಂಡಿದ್ರೆ ಇದೆಲ್ಲ ತಾಪತ್ರಯನೇ ಇರ್ತಾ ಇರ್ಲಿಲ್ವಲ್ಲ. ಆ ಕನ್ನಡಕದಿಂದ ನೀವು ನೋಡೋ ವಸ್ತುಗಳೆಲ್ಲ ಹಸಿರಾಗೆ ಕಾಣಿಸ್ತಾ ಇದ್ವು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಶ್ರೀಮಂತ ವ್ಯಕ್ತಿಗೆ, ಹೌದಲ್ವಾ, ಯಾಕೆ ನನ್ಗಿದು ಹೊಳಿಲಿಲ್ಲ, ನಾನು ಯಾಕೆ ಇಷ್ಟೊಂದು ಮೂರ್ಖ ಆಗಿಬಿಟ್ಟೆ ಈ ವಿಚಾರದಲ್ಲಿ ಅಂತ ಯೋಚನೆ ಮಾಡ್ತಾನೆ. ಒಂದು ಕಡೆ ನಿಂತು ನಾನು ಯಾಕಿದ್ರ ಬಗ್ಗೆ ಯೋಚಿಸಲಿಲ್ಲ, ಒಂದು ಸಿಂಪಲ್ ಸೊಲ್ಯೂಷನ್ ನನಗಿದಿದೆ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಹಾಗಾಗಿ ನಾವು ಕೂಡ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಹಾಕ್ಬಾರ್ದಂತಹ ಎಫರ್ಟ್ ಗಳನ್ನೆಲ್ಲ ಹಾಕ್ತಾ ಇರ್ತೀವಿ. ಆ ಪ್ರಾಬ್ಲಮ್ಗೆ ಯಾವುದೋ ಒಂದು ಚಿಕ್ಕ ಸೊಲ್ಯೂಷನ್ ಇದೆ ಅಂತಾನೂ ಕೂಡ ಯೋಚನೆ ಮಾಡೋದಿಲ್ಲ. ಅಂತ ಟೈಮಲ್ಲಿ ನಾವು ಸ್ವಲ್ಪ ನಿಂತು ಯೋಚಿಸಿದ್ರೆ ಅದಕ್ಕೊಂದು ಪರಿಹಾರ, ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಹೋಪ್ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.